ಸಂತಾಪ ಸೂಚನೆ. ವಿಧಾನಸಭೆಯ ಮಾನ್ಯ ಸದಸ್ಯರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ 25/2/2024 ನಿಧನ ಹೊಂದಿರುತ್ತಾರೆಂದು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸುತ್ತಿದ್ದೇನೆ. ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ 23/11/1957 ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಜನಿಸಿದ್ದು ಕಾಲೇಜ್ ವ್ಯಾಸಂಗ ಮಾಡಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು 1987 ಪೇಟ ಅಮ್ಮಪುರ ಮಂಡಲ ಪಂಚಾಯಿತಿಯ ಸದಸ್ಯರಾಗುವುದರ ಮೂಲಕ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ದರಲ್ಲದೆ ಅದೇ ಅವಧಿಯಲ್ಲಿ ಮಂಡಲ ಪ್ರಧಾನರಾಗಿ ಸೇವೆ ಸಲ್ಲಿಸುವುದರ ಮೂಲಕ ಜಾನೂನರಾಗಿದ್ದರು. 1994 ಪ್ರಥಮ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾಗಿದ್ದ ಇವರು 1999, 2013 ಮತ್ತು 2023 16ನೇ ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಕ್ರಿಯರಾಗಿದ್ದರು. ಇತ್ತೀಚೆಗೆ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಸರಳ ಸಜ್ಜನಿಕೆಯ ನಾಯಕರಾದಂತಹ ರಾಜ ವೆಂಕಟಪ್ಪ ನಾಯ್ಕ ಅವರ ನಿಧನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವತ್ತು ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೂ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಸಾವು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತದೆ. ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳಾಗಿಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೀ 10-15 ದಿವಸ ನೋಡುವಾಗ ನಮ್ಮ ಮುಂದೆ ಇಲ್ಲ. ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಾನ್ಯ ಎಲ್ಲರೂ ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾನಂತ ಯಾರಿಗೂ ಕೂಡ ನಮಗೆ ಗೊತ್ತಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನಿತರರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಕೋಪ, ದ್ವೇಷ ಅಥವಾ ಒಂದು ದ್ವೇಷದ ಸಮಾಜ ನಿರ್ಮಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು, ಇದೆಲ್ಲವೂ ಕೂಡ ಬರೀ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಶ್ಚಾತ್ತಾಪಡುವಂಥ ಒಂದು ಸಮಯ ಕೂಡ ನಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆದ ಕಾರಣ ಇವತ್ತು ರಾಜ ವೆಂಕಟಪ್ಪ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ. ಅದರ ಜೊತೆಯಲ್ಲಿ ನಮ್ಮನ್ನು ನಾವು ಮನೆ ಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯರಹಿತವಾದ ಇನ್ನೊಬ್ಬನಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ಬಹುಶಃ ನಾನು ಇವತ್ತು ತಿಳಿಸಿ ಈ ಚರ್ಚೆಯಲ್ಲಿ ಬಹುಶಃ ಇವತ್ತು ಭಾಗವಹಿಸುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ಸೂಚನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೇ ಇದ್ದವರು ಅಂತ ಸದಸ್ಯರಾಗಿದ್ದಂಥ ಈ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಟಪ್ಪ ನಾಯ್ಕ ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರಿಗೆ. ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು. ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊ ಬಂದಿದ್ರು ಅವ್ರಿಗೆ. ಸೊ ಅವ್ರು ಮಾತಾಡ್ಸ್ಕೊ ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ.
ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು, ಮತ್ತೆ ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಭಾಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು. ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವರು, ರೈತ ಕುಟುಂಬದಿಂದ ಬಂದಂಥವರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ. ಯಾಕಂದರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾಯಿದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂತದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು. ಅವರೇ ಹೇಳಿದರು, ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು. ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ. ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು, ಅವರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದ 2 ಮಕ್ಕಳಿದ್ದಾರೆ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ
ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ ವೆಂಕಟಪ್ಪ ನಾಯ್ಕ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ನೆನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವ್ರ ಸದಸ್ಯರಾಗಿರುವಂಥದ್ದು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜ ವೆಂಕಟಪ್ಪ ನಾಯ್ಕ ಅವರು ಭಾಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ, ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಕ್ಷೇತ್ರ ಆಯಿತು. ಯಾವುದೇ ಗೊಂದಲ ಗೋಜಲಿಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು, ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು, ಒಂದು ರಾಜ ಮನೆತನದಿಂದ ಬಂದಂಥವ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜ ಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ಮದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯ್ಕ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ, ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ದರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವರು ರಾಜ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ. ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕ್ಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರೋಗುವಂಥದ್ದು ಏನಿದೆ, ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತೇಳಿ
ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತನ್ನಂಥ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯ್ಕ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು. ಯಾಕಂದರೆ ವೆಂಕಟಪ್ಪ ನಾಯ್ಕ ಅವರು ಕ್ಷೇತ್ರ, ನಾನು ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ, ಕೃಷ್ಣಾ ನದಿ ಬರುತ್ತೆ. ಕೃಷ್ಣಾ ನದಿ ಆಚೆ ಕಡೆ ಸೈಡು ಸುರಪುರ ಕ್ಷೇತ್ರ ಮತ್ತು ಕೃಷ್ಣಾ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ. ಬಹುಶಃ ವೆಂಕಟಪ್ಪ ನಾಯ್ಕರು ಭಾಳ ದಿವಸದಿಂದ ಭಾಳ ಪರಿಚಿತರಿದ್ದಂಥದ್ದವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು KCP ಪಕ್ಷ, ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು. ಬಹುಶಃ ಅದು 2094ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಆಮೇಲೆ ಉಳಿದ 3 ಬಾರಿ ಏನಂತಲ್ಲ ಕಾಂಗ್ರೆಸ್ಲಿಂದನೇ ಗೆದ್ದಂಥವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಭಾಳ ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿಗೇಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು. ಆ ಒಂದು ಹೋರಾಟದ ಮನೆತನದಿಂದ ಆ ಒಂದು ವಂಶಸ್ಥರವರು, ಆ ಹೋರಾಟದಲ್ಲಿಂದ ಬಂದಂಥವರು ವೆಂಕಟಪ್ಪ ನಾಯ್ಕರು. ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ 67ನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಆಘಾತವನಿಸ್ತು ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ಭಗವಂತ ಇಂಥ ಸಾವು ತರಬಾರ್ದು, ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿನೇ ಅವರು ಕಲ್ಯಾಣ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು. ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನೆತನದಂದರೆ ಭಾಳಷ್ಟು ಸುರಪುರ ಇತಿಹಾಸ ಇದೆ. ಹೋರಾಟ ಮಾಡೋದ್ರಲ್ಲಿಂದ, ರಾಜಕೀಯ ಮಾಡೋದ್ರಲ್ಲಿಂದ ಇತಿಹಾಸ ಇದೆ. ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದ ರಾಜಗೌಡರು. ಬಹುಶಃ ಇವ್ರ ವಿರುದ್ಧ ಅವ್ರು ಗೆದ್ದರು, ಅವ್ರ ವಿರುದ್ಧ ಇವ್ರು ಗೆದ್ದರು. ಈ ರೀತಿ ರಾಜಕೀಯದಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು. ಬಹುಶಃ ನಮ್ಗೆ ವೆಂಕಟಪ್ಪ ನಾಯ್ಕ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ ತೀರ್ಕೊಂಡಾರಂತಂದರೆ ಅವ್ರ ಸಾವಿನ ಸುದ್ದಿ ಭಾಳ ಆಘಾತವಾಗಿದೆ. ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ನಾಯ್ಕ ಅವರ ಸಾವಿನ ಸುದ್ದಿ ತಿಳಿದ ಬಹುಶಃ ದುಃಖ ಅನ್ನಿಸ್ತಾ ಇದೆ. ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ, ನಾನು ಗ್ರಾನೈಟ್ ಮಾಡ್ತಿದ್ದೆ. ಆಗ ಯಾರೋ ಸ್ನೇಹಿತರ ಜೊತೆ ನಮ್ಮ ಕಡೆನೂ ಬಂದಿದ್ರು. ನನ್ನ ಅವ್ರ ಊರಿಗೆ ಕರ್ಕೊಂಡೋಗಿದ್ರು. ಊರಿಗೆ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ, ಅದು ಯಾದಗಿರು ರಾಯಚೂರಿಗೆ ಸಂಬಂಧಪಟ್ಟಂಥದ್ದೆಲ್ಲ ಕರ್ಕೊಂಡೋಗಿ ನನಗೆ ಅವರು ಯಾರೋ ಕಸಿನ್ಸ್ ಎಲ್ಲ ತೋರಿಸಿದ್ರು. ನಮ್ಮ ಕಡೆ ಸ್ವಲ್ಪ ಇನ್ನು ಕಲ್ಲು ಕೆಂಪಗಿದೆ ನಿಮ್ಮ ಕಡೆಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಇವ್ರ ಕಡೆ ಬಂಡಿ ಅಂತ ಬಿಟ್ಟಿದ್ರು, ಶಿವರಾಜ್ ತಂಗಡಿ, ಯಾರು ಎಂಕಪ್ಪ ಬಂಡಿ, ನಾವು ಎಂಕಪ್ಪ ಬಂಡಿ ಅಂತ ಇಲ್ಲ, ಅವರು ಇದು ಮಾಡ್ತಿದ್ರು. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನಾಯ್ತು, ಅವರು ನಾನು ಅವರು 3 ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದವು. ಅವ್ರು ಕೇಳಿದೆ, ಏನ್ರಿ ನಾನು ಆಗಲೇ ಅಸೆಂಬ್ಲಿ ನೀನು ಸೋತಿದ್ದೀನಿ, ನೀನು ರಾಜಮಂತಂದವನು, ಹಿಂಗೆಲ್ಲ ಇದೆ. ಅವ್ರ ಮನೆಗೆಲ್ಲ ಕರ್ಕೊಂಡೋಗಿದ್ದು. ಈಗೂ ಆ ಸಿಸ್ಟಮ್ ಇದೆ, ಅವ್ರ ಮನೆಯಲ್ಲೆಲ್ಲ ಸಿಸ್ಟಮ್ ಇದೆ, ಭಾಳ ಗೌರವ ಎಲ್ಲ ಕೊಡ್ತಾರೆ. ನೀನು ಯಾಕೆ ನೀನು ಅಷ್ಟೊತ್ತಿಗೆ ಅವ್ರ ಮನೆ, ಅವ್ರ ತಂದೆ ಎಲ್ಲ MLA ಆಗಿದ್ರು, ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು. ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ 94ಗೆ ಅಸೆಂಬ್ಲಿಗೆ ಬಂದರು. 4 ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ. ಇದನ್ನು ನೋಡಿದ್ರೆ ಯಾವ ರಾಜನೂ ಸದಾಕಾಲ ರಾಜನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್. ಇವತ್ತು ನಾವು ದೇವರೇನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವುದು ಶಾಶ್ವತ ಅಂತೂ ಇಲ್ಲ. ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ. ನಾವು ಯಾವ ರೀತಿ ಶಾಶ್ವತ,
ನಾನು ಅಧ್ಯಕ್ಷರೇ 4 ದಿನದಿಂದ ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ನಾನು, GC ಚಂದ್ರಶೇಖರ್, ನಮ್ಮ ST ಸೋಮಶೇಖರ್, ನಮ್ಮ ಶ್ರೀನಿವಾಸ್ ಅವರು, ಪುಲಕೇಶಿ ನಗರ ಶ್ರೀನಿವಾಸು, ನೆಲಮಂಗಲ ಶ್ರೀನಿವಾಸು, GC ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ. ಹೋಗಿ 1-2 ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟಾಗಿ ಅವ್ರ ಹತ್ರ ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ. ಅವ್ರನ್ನ ICU ಇಟ್ಟಿರಲಿಲ್ಲ, ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂತು. ಮಾತಾಡಿ ಅದಾದಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು, ಆಮೇಲೆ ಅವರು ಮಾತಾಡೋಕ್ಕೆ ಬರೆಯೋಕೆ ಇದಾಕಿದ್ರಲ್ಲ, ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆರೋಗ್ಯ ಹೇಗಿದ್ದೀರಿ, ದೊಡ್ಡವ್ರು ಹೇಗಿದ್ದಾರೆ ಅಂತ ಸಾಹೇಬ್ರನ್ನ ಕೇಳ್ತಾಯಿದ್ರು. ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ಥರ ಓಟಿದೆಲ್ಲ ಬರಬೇಕಪ್ಪ, ನಾ ಬರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಸಿಗ್ನೇಚರ್ ಮಾಡ್ಸೋಕೆ ಹೋದ್ರು, ಸಿಗ್ನೇಚರ್ ಸರಿಯಾಗಿ ಬರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟ್ರ್ ಹೇಳಿದ್ರು, ನಾವು ಸರ್ಟಿಫೈ ಮಾಡ್ಕೊಡ್ತೀವಿ ಸರ್ ಅಂತೇಳಿ. ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು 0 ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲೇ ಕೂತ್ಕೊಂಡು GC ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ, ಫಾರಮ್ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ತಮ್ಮ ಇಂಪ್ರೆಷನ್ ಎಲ್ಲ ಮಾಡಿ ಕಳಿಸ್ಕೊಟ್ರು. ಇವ್ರಿಗೆ ತಲುಪಿಸಿ ಚೆನ್ನಾಗಿದ್ದು. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಮಾತಾಡಿ, ಪಾಪ ಮಕ್ಕಳು 2 ಒಳ್ಳೆ ಮಕ್ಕಳಿದ್ದಾರೆ, ಧರ್ಮಪತ್ನಿನೂ ಭಾಳ ವಿದ್ಯಾವಂತೆ ಇದ್ದಾಳೆ, ಹೆಣ್ಮಗಳು ಕೂಡ. ಎಲ್ಲ ಮಾತಾಡಿ ಬಂದಾದ್ಮೇಲೆ ನೆನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ CMಗೆ ಹೇಳಿದೆ. CM ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು. ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗಾ ಏರುಪೇರು ಆಗಿತ್ತು. ನೆನ್ನೆ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ. ಇವತ್ತು ರಾಜಕಾರಣ ಏನೇ ಇರಲಿ, ಬಟ್ ಯಾರು ಕೂಡ ಅವರು ಕೆಟ್ಟವರು, ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರು ಕೂಡ ಹೇಳಿಲ್ಲ. ಆಮೇಲೆ ಬಂಗಾರಪ್ಪನವ್ರಿಗೂ ಭಾಳ ಹತ್ತಿರವಾಗಿದ್ರು. ಬಂಗಾರಪ್ಪನವ್ರು ಕೂಡ ಭಾಳ ಹತ್ತಿರವಾಗಿದ್ರು. ಅವರು ಭಾಳ ಹತ್ತಿರ. ಯಾವ ವೈರತ್ವವನ್ನು ಕ್ಷೇತ್ರದಲ್ಲಿ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು. ಬೇರೆ ಯಾರೋ ಪಾರ್ಟಿಯವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ. ಬಟ್ ಖರ್ಗೆ ಸಾಹೇಬ್ರು ಮಾತ್ರ ನಮಗೆ ಬಿಡಲಿಲ್ಲ. ನಮ್ಗೆ ಒತ್ತಡ ಇತ್ತು, ಬೇರೆಯವರೆಲ್ಲ ಬರಬೇಕು ಅಂತಿದ್ರು. ಖರ್ಗೆ ನೋ ನಿಂಗೆ ಗೊತ್ತಾಗಲ್ಲ, ಅವ್ನು ಗೆಲ್ತಾನೆ, ಒಳ್ಳೆ ವ್ಯಕ್ತಿತ್ವ ಇದೆ, ಇಡೀ ಕ್ಷೇತ್ರದಲ್ಲಿ ಜನ ಭಾಳ ಇದು ಮಾಡ್ಕೊಂಡಿದ್ದಾನೆ ಅಂತ. ಹಂಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆ ಕುಟುಂಬ. ಆಮೇಲೆ ಅವರ ನಿನ್ನೆ ರಾತ್ರಿ ಸತ್ತ ತಕ್ಷಣ ಅವರೊಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ. ಅದು ಕೂಡ ನಮಗೆ ಬಂದಿದೆ. ಆಮೇಲೆ ಅವ್ರ ಕುಟುಂಬ ರಾಜ್ಯಮಂಥನ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ. ನಾನು KSRTC ಅಧ್ಯಕ್ಷರಿಗೆ ಹೇಳಿದೆ, KSRTC ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ, ಆ ಭಾಗಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಖರ್ಗೆ ಸಾಹೇಬ್ರಿಲ್ಲ, ಸ್ಟೇಟ್ ಲೆವೆಲ್ ಉಗ್ರಾಣ ಕೊಡಪ್ಪ ಅಂತೇಳಿ CMಗೆ ಹೇಳ್ಬಿಟ್ಟು ಉಗ್ರಾಣನ ಮಾಡಿಸಿದ್ರು. ಸೊ ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋಂಥದ್ದು. ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮ ಇನ್ನೂ ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ರು. ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ, ಆದರ್ಶ ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು. ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ, ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ. ಅವ್ರು ನಮ್ಮಿಂದ ದೂರ ಆಗಿದೆ. ನಾನು ಸರ್ವೆ ಮಾಡಿಸಿದ್ದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ, ಅವ್ರ ಹೆಸರೇ ಬಂತು. ಆಮೇಲೆ ಅವ್ರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾಯಿದ್ದೆವು. ಆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೊಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೆವು. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ನಿನ್ನೆ ನಾನು ತಿಳಿದ ತಕ್ಷಣವೇ ನಿನ್ನೆ ಮಧ್ಯಾಹ್ನ ಹೋಗಿ ಅವ್ರಿಗೆ ತಿರ್ಗಾ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಬರೋಂಥ ಕೆಲಸ ಮಾಡಿದೆ. ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಈ ತಡ್ಕೊಳ್ಳುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲನೇ ನಾನು ತಕ್ಷಣ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆಯನ್ನು ಕೂಡ ನೆನ್ನೆ ಮುಗಿಸಿದೆ ನಾನು. ಯಾಕೆಂದರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ. ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರೇ, ತಾವು ತಂದಿರೋ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ, ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವ್ರದ್ದು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕಂದರೆ
ಒಂದು 15 ದಿನ 20 ದಿನ ಹಿಂದೆ ನಂತಾವು ಬಂದು ಅವ್ರು ಹೆಂಗೆ ನಂತಾವು ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದು ಹಾಲು 4 ಬಾರಿ ಅವ್ರು MLA ಆಗಿದ್ದರು. 4 ಬಾರಿ MLA ಆದ್ರೂ ಅವ್ರಿಗೆ ಒಂಥರ ಏನು ಒಂಥರ ಅನಿಸಿಲ್ಲ ನಾನು 4 ಬಾರಿ MLA ಅಂತ. ಕ್ಷೇತ್ರದ ಕೆಲಸಕ್ಕೆ ನಮ್ಮ ತಾವು ಅರ್ಜಿಗಳು ಹೆಂಗೆ ತರೋದು ಅಂದರೆ ಒಂಥರ ಬಗ್ಗೆ ಸರ್ ನಾನು ಈ ಕ್ಷೇತ್ರದ ಕೆಲಸ ಇದ್ದೆ ದಯಮಾಡಿ ಮಾಡಿಕೊಡಿ ಅಂತ. ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ, ಸರ್ ತಾವು 4 ಬಾರಿ MLA ಆಗಿದ್ದೀರಾ, ನನಗಿಂತ ಸೀನಿಯರ್ ತಾವು 94 ತಾವು ಗೆದ್ದಿರೋದು, ಭಾಳ ಸೀನಿಯರ್ ಆಗಿದ್ದೀರಾ, ಸ್ವಲ್ಪ ಏನು ಹೇಳ್ತೀವಿ ಕೆಲಸ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ. ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೀನಿಯರ್ ಆಗಿ 4 ಬಾರಿ MLA ಆಗಿ 1 ಬಾರಿ MLA ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ. ಹಿಂಗೆ ಕೆಲಸ ಮಾಡಿಲ್ಲ, ಹಂಗೆ ಕೆಲಸ ಮಾಡಿಲ್ಲ, ಇಂಥ ಮಾಡಿಕೊಟ್ರಿ ಅಂತ. ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ. ಯಾವತ್ತಿದ್ರೂ ತಲೆ ಬಗ್ಸಿ ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾಯಿದ್ರು. ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ, ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ನಾವು ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ದೀವಿ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಜನಪ್ರೀತಿಯನ್ನು ಅವ್ರು ಗೆಲ್ಲಿಸಿದ್ರು. ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು. ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಇಷ್ಟೇ ನನ್ನ ಭಗವಂತಂತವ ಇವತ್ತೆಲ್ಲ ನಾವು ಎಲ್ಲ ಹೋಗಲೇಬೇಕು, ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ವಯಸ್ಸು ಅವ್ರದ್ದು 67 ವರ್ಷ ಅಂದರೆ ದೊಡ್ಡ ವಯಸ್ಸೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ. ಇಷ್ಟೇ ನಾನು ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ, ಅವ್ರ ಕ್ಷೇತ್ರೀಯ ಮತದಾರನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಪ್ರಿಯಾಂಕ್. ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯಕ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ನಮ್ಮ ಕುಟುಂಬಕ್ಕೆ ಭಾಳ ಬೇಕಾದವರು, ಸಮೀಪದಿಂದ. ನನಗಂತೂ ವೈಯಕ್ತಿಕವಾಗಿ ಅವರು ಹಿರಿಯ ಸಹೋದರರ ಥರ ಇದ್ದರು. ಅವರು ಭಾಳ ದೊಡ್ಡ ಮನಸ್ಸು ಅಧ್ಯಕ್ಷರೇ. ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವರ ಸಹಾಯ ಹಸ್ತ ಯಾವಾಗಲೂ ಮುಂದೆ ಮಾಡ್ತಾಯಿದ್ರು. ಯಾರಾದರೂ ಸಣ್ಣ ಪುಟ್ಟ ರೋಗ ಇದ್ದಾಗ ಒಂದು 10-20 ರೂಪಾಯಿ ಕೇಳಕ್ಕೆ ಬಂದಿದ್ರೆ 50 ರೂಪಾಯಿ ಕೊಟ್ಟೆ ಕಳಿಸ್ತಾ ಇದ್ದ ವಿನಃ ಯಾರಿಗೂ ಇಲ್ಲ ಅಂತ ಇರಲಿಲ್ಲ. ಅವರ ಹೆಸರು ರಾಜ ವೆಂಕಟಪ್ಪ ನಾಯಕ್. ರಾಜ್ಯದ ಮನೆತನದಿಂದ ಬಂದರೂ ಕೂಡ ಪ್ರಜೆಯ ಜೊತೆ, ಜನರ ಜೊತೆ, ಶ್ರೀಸಾಮಾನ್ಯರ ಜೊತೆ ಬೆರೆತಂಥ ವ್ಯಕ್ತಿ ಅಧ್ಯಕ್ಷರೇ ಅವರು. ಅವರು ಕುಟುಂಬ ಅಪಾರವಾದಂಥ ಕೊಡುಗೆ ಇದೆ ಇತಿಹಾಸದಲ್ಲಿ. ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಆಂಧ್ರ ಇರ್ಬೋದು, ಸ್ವಲ್ಪ ನೆರೆ ತೆಲಂಗಾಣ ಇರ್ಬೋದು, ಅಲ್ಲೆಲ್ಲನೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಕಥೆಗಳು ಹೇಳ್ತಾರೆ. ಅಂದರೆ ಫೋಕ್ ಟೇಲ್ಸ್ ಅಂತ ನಾವೇನು ಹೇಳ್ತೀವಿ, ಲೆಜೆಂಡ್ರಿ ಫೋಕ್ ಟೇಲ್ಸ್ ಅಂತ ಹೇಳ್ತೀವಿ. ಪಠ್ಯಪುಸ್ತಕದಲ್ಲೂ ಕೂಡ ಆ ಸಂಸ್ಥಾನದ ಬಗ್ಗೆ ಮತ್ತು ಅವರು ಏನು ಸಾಧನೆ ಮಾಡಿದರು ಬ್ರಿಟಿಷ್ ವಿರುದ್ಧ ಅದ್ರ ಬಗ್ಗೆ ತಮ್ಮ ಮನೆತನದ ಪಠ್ಯಪುಸ್ತಕದಲ್ಲಿ ಬಿಟ್ಟು ಹೋಗಿದೆಯಲ್ಲ ಪಾಠ, ಅದಕ್ಕೆ ಬಂದು ಕೂತಿದ್ದೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಾವು ಯಾವ ಪುಸ್ತಕದಲ್ಲಿ ಅದು ನಮ್ಮ ಮನೆತನದ ಕತೆ ಇರಲಿ ಬಿಡಲಿ, ನಮ್ಮ ಸಾಧನೆ ಇರಲಿ ಬಿಡಲಿ, ಇವತ್ತೇನು ಬಸವಣ್ಣನವ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಬಾಬಾ ಸಾಹೇಬ್ರಿಗೆ ಆಗ್ತಾರೆ ಅನ್ಯಾಯ ಇರ್ಬೋದು, ಇಂಥ ಮಹನೀಯರಿಗಾದಾಗೆ ನಾವು ಧ್ವನಿ ಎತ್ತಿಲ್ಲ ಅಂದರೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಕ್ತಿಗಳು. ನಮ್ಮದು ಇತಿಹಾಸದಲ್ಲಿ ವಿ ಆರ್ ಫುಟ್ ನೋಟ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳಿದ್ರು ಅವರು ಅವಾಗ. ಸೊ ಅಂಥ ದೊಡ್ಡ ವಿಶಾಲವಾದಂಥ ಹೃದಯ ಅವ್ರದ್ದು. ಮತ್ತು ನನಗೆ ಒಂದು 30 ವರ್ಷದ ಹಿಂದೆ ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ರು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಸ್ಟೇಟ್ ಸೆಕ್ರೆಟರಿ ಮಾಡಿದ್ರು. ನನಗೆ ರಾಯಚೂರು ಉಸ್ತುವಾರಿ ಕೊಟ್ಟಿದ್ದರು ಅಧ್ಯಕ್ಷರೇ. ಅದರ ಜೊತೆಗೆ ಮೊದಲನೇ ಬಾರಿಗೆ ಸುರ್ಪುರು ಕೂಡ ಸೆಕ್ರೆಟರಿಯಾಗಿ ನಾನು ಹೋದಾಗ ನನಗೆ ಏನೋ ಮಿನಿಸ್ಟರಿಗೂ ಕೊಡಲ್ಲ ಅಂತ ಸ್ವಾಗತ ಅವಾಗ ಕೊಟ್ಟರು. ಮೆರವಣಿಗೆ ಮಾಡಿಸಿದ್ರು, ಬೈಕ್ ರ್ಯಾಲಿ ಮಾಡಿಸಿದ್ರು. ನಾನು ಹೇಳಿದೆ, ಸರ್ ಯಾರಾದ್ರೂ ನೋಡಿದ್ರೆ ಜನ ಏನು ಅನ್ಕೊತಾರೆ, ಇಲ್ಲಪ್ಪ ನೀನು ಅವಾಗ ನಾನು ಬರೀ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಇಲ್ಲ ನಿಂಗೆ ಮುಂದೆ ಭಾಳ ಒಳ್ಳೆ ಭವಿಷ್ಯ ಇದೆ, ಮತ್ತು ನೀನು ನಮ್ಮ ಲೀಡರ್ ಮಗ ಬರ್ತಾ ಇದ್ದಾನಂದ್ರೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಆದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಪ್ರೋತ್ಸಾಹ ನೀಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅವ್ರದ್ದು ಕೂಡ ಸಾಕಷ್ಟು
ಪ್ರೋತ್ಸಾಹ ಇದೆ ಅಧ್ಯಕ್ಷರೇ, ಅವರಿಗೆ ಪ್ರೇರಣೆ ಇದೆ ಅವರಿಗೆ. ಸೊ ಅದರಿಂದ ಇವತ್ತು ಅವರ ನನಗೆ ಯಾಕಿಷ್ಟು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಅಂದರೆ, ಭಾಳಷ್ಟು ಜನ ಅವರ ಸರಳತೆ ಗೊತ್ತಿಲ್ಲ. ಮೊನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದರು, ಏನಪ್ಪ ಇದು ಸ್ಟೇಟ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನನಗೆ, ಏನು ಮಾಡ್ಬೋದು ಇದರಲ್ಲಿ, ನಮ್ಮ ಜನಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಂತ. ಭಾಳ ಮುಗ್ಧ ವ್ಯಕ್ತಿ ಅಧ್ಯಕ್ಷರೇ ಅವರು. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ವೇರ್ ಹೌಸಿಂಗಿಗೆ ನಾವು ಲಾಜಿಸ್ಟಿಕ್ಸಿಗಿರ್ಬೋದು, ಬೇರೆ ಬೇರೆ ಇದಕ್ಕಿರ್ಬೋದು, ರೈತರಿಗಿರ್ಬೋದು ಮಾಡ್ಬೋದು ಅಂದಾಗ ಅವಾಗ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಿ, ಇಲ್ಲ ನಮ್ಮ ಜನರಿಗೆ ಒಂದು ನೀಲಿ ನಕ್ಷೆ ಹಾಕಪ್ಪ ನಮ್ಮ ಭಾಗಕ್ಕೆ, ನಾವು ಖಂಡಿತವಾಗೂ ಇದನ್ನು ಅನುಷ್ಠಾನಕ್ಕೆ ತರೋದು ಜವಾಬ್ದಾರಿ ನಂದು ಆಗುತ್ತೆ ಅಂತ ಅವರು ಒಂದು ಕನಸನ್ನು ಕೂಡ ಕಂಡಿದ್ರು ಅಧ್ಯಕ್ಷರೇ. ಸೊ ಹಾಗಾಗಿ ಇವತ್ತು ಅವರ ಸರಳತೆ ಮತ್ತು ಅವರ ದೊಡ್ಡ ಮನಸ್ಸು ಮತ್ತು ಅವರ ವ್ಯಕ್ತಿತ್ವವನ್ನು ನಾವು ನೋಡಿ ಭಾಳಷ್ಟು ಕಲಿಯೋದಿದೆ. ನಾನು ಹೇಳ್ದಂಗೆ ವೈಯಕ್ತಿಕವಾಗಿ ನನಗೆ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ. ಇವತ್ತು ಬರೀ ಅವರ ಸಮಾಜಕ್ಕೆ ಅಥವಾ ಅವರ ಜನರಿಗೆ ಸೀಮಿತ ಇಲ್ಲ, ಎಲ್ಲರಿಗೂ ಕೂಡ ಅವರ ಅಗಲಿಕೆಯಿಂದ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬಕ್ಕೂ ಕೂಡ ಭಾಳ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ತಾ, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಈ ಕಷ್ಟ ಕಾಲದಲ್ಲಿ ದೇವರಿನ ಹೆಚ್ಚು ಶಕ್ತಿ ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಸೂಚನೆಯನ್ನು ಬೆಂಬಲಿಸಿ. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ, ರಾಜ ವೆಂಕಟಪ್ಪ ನಾಯಕ್ ಅವರು ಒಬ್ಬ ಭಾಳ ಸರಳ ವ್ಯಕ್ತಿತ್ವದ ಒಬ್ಬ ಶಾಸಕರು. ನಾನು ಅವರ ಭಾಳ ದಿನದಿಂದ ನನ್ನ ಪರಿಚಯ ಇದೆ. ಯಾಕಂದರೆ ನಾನು ಸ್ಟೂಡೆಂಟ್ ಇದ್ದಾಗೂ ಕೂಡ, ನಾನು ಹೈಸ್ಕೂಲ್ ಓದುವಾಗ ಕೂಡ ಅವರು MBBS ಓದ್ತಾಯಿದ್ರು. ನಮ್ಮ ಮನೆ ಹತ್ರನೇ ಅವರು ಯಾವಾಗಲೂ ಬರ್ತಾಯಿದ್ರಲ್ಲಿ. ಹಾಗಾಗಿ ಅವಾಗಿಂದನೂ ಅವರ ಒಡನಾಟಿದೆ. ಮತ್ತು ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾಗ 1994ರಲ್ಲಿ KCPಯಿಂದ ಆಗಿದ್ದರು ಬಹುಶಃ ಅವರು ಫಸ್ಟ್ ಟೈಮ್. ಅದಾದಮೇಲೆ 1999ರಲ್ಲಿ 2013ರಲ್ಲಿ ಮತ್ತು 2023ರಲ್ಲಿ 4 ಬಾರಿ ಶಾಸಕರಾಗಿದ್ದರು. ಮತ್ತು ಅವರ ಮನೆತನ ಒಂದು ಭಾಳ ದೊಡ್ಡ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಕೊಡುಗೆ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಇವತ್ತು ಸುರಪುರ ದೊರೆಗಳ ಒಂದು ಇತಿಹಾಸ ಸಾಮಾನ್ಯವಾಗಿರ್ತಕ್ಕಂಥ ಇತಿಹಾಸ ಅಲ್ಲ ಅದು. ಹಾಗಾಗಿ ಅವರ ಮನೆತನದ ಬಗ್ಗೆ ಆ ಭಾಗದಲ್ಲಿ ಭಾಳ ದೊಡ್ಡ ಗೌರವ ಇದೆ ಜನರಿಗೆ. ಮತ್ತು ಅವರು ಕೂಡ ಅಷ್ಟೇ ಗೌರವಯುತವಾಗಿ ಕೂಡ ಜನರ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು ಮತ್ತು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಪರಮಾಪ್ತರವರು. ಅವ್ರ ತಂದೆಯವರು ಕೂಡ ಅವ್ರ ಸ್ನೇಹಿತರಾಗಿದ್ದರು. ಮತ್ತು ಇವರು ಕೂಡ ಭಾಳ ಖರ್ಗೆ ಸಾಹೇಬ್ರ ಮನೆತನಕ್ಕೆ ಭಾಳ ಒಂದು ಅವರ ನಿಕಟವಾಗಿರ್ತಕ್ಕಂಥ ಸಂಬಂಧ ಇತ್ತು. ಮತ್ತು ವಿಶೇಷವಾಗಿ ಅವರು ಯಾವತ್ತೂ ಮಾತಾಡೋದು ನನಗೆ ಹಿಂದಿಯಲ್ಲೇ ಮಾತಾಡ್ತಿದ್ರು. ಅವರು ಏನೇ ಕೆಲಸ ಇದ್ದರೂ ಡಾಕ್ಟರ್ ಸಾಬ್ ಕೈಸೆ ಹೇ ಆಪ್ ಅಂತ ಮಾತಾಡೋರು. ನಾವು ಅವ್ರಿಗೆ ಬುಲಿಯ ರಾಜ ಸಾಬ್ ಅಂತ ಹೇಳ್ತಿದ್ವಿ. ಮತ್ತು ಅವ್ರು ಭಾಳ ಸರಳತೆ ಅಂತ ಹೇಳ್ತಿದ್ವಿ. ದೇಖಿಯೇ ಸಾಬ್ ಮೇ ಬೇಜರಾವ್ ಹೋ ಸಕ್ತಾ ಇತ್ತು ಕೀಜೆ, ಅವ್ರು ಮಾಡ್ರಿ ಅಂತಲೂ ಹೇಳ್ತಾ ಇರಲಿಲ್ಲ. ನಾವು ಹೇಳ್ತೀವಿ ರಾಜ ಸಾಬ್ ಬೋಲೆ ತೋ ಹುಕುಮ್ ಹೇ ಹಮ್ ತೋ ಕರ್ನಾ ಹಿ ಪಡೇಗ ಅಂತ ನಾವು ಹೇಳ್ತಿದ್ವಿ. ಹಾಗಾಗಿ ಅವರು ಭಾಳ ಅಂದರೆ ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದಾಗೆ ಜನರ ಹತ್ರ ಯಾರದೇ ಹತ್ರ ಹೋದರೂ ಕೂಡ ಭಾಳ ಸರಳತೆಯಿಂದ ಮಾತಾಡೋರು. ಆಮೇಲೆ ಅವರ ವಿನಯ ಭಾಳ ಅಂದರೆ ಜನರಿಗೆ ಒಂದು ಆಕರ್ಷಣೆ ಇರ್ತಿತ್ತು. ಮತ್ತು ಅದೇ ರೀತಿಯಾಗಿ ಅವರ ಕ್ಷೇತ್ರದಲ್ಲೂ ಕೂಡ ಅವರ ಅಷ್ಟೊಂದು ಗ್ರಿಪ್ಪು ಕೂಡ ಇತ್ತು. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. 2094ರಲ್ಲಿ ಅವರು ಶಾಸಕರಾಗಿದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ನಾನು ಸುರ್ಪುರ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಯಾವ ರೀತಿ ಅವರು ನಮ್ಮ ಪಕ್ಷದ ಶಾಸಕರು ಇರಲಿಲ್ಲ. ಅವರು ಯಾವ ರೀತಿಯಾಗಿರ್ತಕ್ಕಂಥ ಅಲ್ಲಿ ವಾತಾವರಣ ಇತ್ತಂದರೆ, ನಾವು ಸುರ್ಪುರ್ ಎಂಟ್ರ್ ಆದ ತಕ್ಷಣ ನಮಗೆ ಜನ ಕೇಳೋರು, ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು. ನಾವು ಹೇಳಿದ್ವಿ ಈ ರೀತಿ ಬಂದಿದ್ದೀವಿ ಅಂತ. ಅಂದರೆ ಅಷ್ಟೊಂದು ಜನರಲ್ಲಿ ಅಂದರೆ ಯಾರು ಬಂದಿದ್ದಾರೆ ಬೇರೆ ಪಕ್ಷದವರು ಅಂದರೆ ಯಾಕೆ ಬಂದಿದ್ದಾರೆ ಅಂತ ಅವರು ಯಾರು ಕೇಳ್ತಾರಿಲ್ಲ. ಅಂದರೆ ಜನ ಕೇಳ್ತಾಯಿದ್ರು, ನೀವು ಯಾಕೆ ಬಂದಿದ್ದೀರಿ ಇಲ್ಲಿ, ಏನು ಅಂತ. ಅಂದರೆ ಅಷ್ಟು ಅವ್ರ ಬಗ್ಗೆ ಪ್ರೀತಿ ಅಭಿಮಾನ ಇತ್ತು. ಆ ಮತಕ್ಷೇತ್ರದಲ್ಲಿ ಬಹುಶಃ ಅವ್ರ ಪರ್ಮಿಷನ್ ಇಲ್ಲದೆ ಯಾರು ಒಳಗೆ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ವಾತಾವರಣನೂ ಕೂಡ ನಾನು ನೋಡಿದ್ದೆ 1994ರಲ್ಲಿ. ಮತ್ತು ಕ್ರಮೇಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇಲ್ಲಿಂದ ಶಾಸಕರಾಗಿ ಇವತ್ತು ಜನರ ಜೊತೆ ಬೆರೆತು ಜನರ ವಿಶ್ವಾಸವನ್ನು ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರನ್ನು ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಖಂಡಿತವಾಗಿಯೂ ಕೂಡ ಈ ಸದನಕ್ಕೆ, ರಾಜ್ಯಕ್ಕೆ ಅಲ್ಲ, ಈ ವೈಯಕ್ತಿಕವಾಗಿಯೂ ಕೂಡ ನಮಗೆ ಅವರ ಒಂದು ಅಗಲಿಕೆಯಿಂದ ನಮಗೆ ದುಃಖ ಆಗಿದೆ. ಹಾಗಾಗಿ ನಾವೆಲ್ಲರೂ ಈಗಾಗಲೇ ಹೇಳಿದಾಗೆ ಇದು ಯಾವುದೂ ಶಾಶ್ವತ ಇಲ್ಲ. ಇಲ್ಲಿ ಯಾವತ್ತು ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ನಮ್ಮ ನಡೆ, ನಮ್ಮ ನುಡಿ,
ಮತ್ತು ನಮ್ಮ ನಿಸ್ವಾರ್ಥ ಭಾವದ ಸೇವೆ ಜನರಿಗೆ ಇದು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ನೆನಪಿಸಿಕೊಂಡು ಇವತ್ತು ಅವರ ಏನು ಅಗಲಿಕೆ ಇದೆ ಆ ಅಗಲಿಕೆಯನ್ನು ದುಃಖಪಡಿಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಮಧುಬಂಗಾರಪ್ಪ, ಒಂದು ಮಾನ್ಯ ಮುಖ್ಯಮಂತ್ರಿ ಮತ್ತು ಕೆಲವು ಸದಸ್ಯರಿಗೆ ಸುರ್ಪುರಿಗೆ ಅಂತ್ಯ ಸಂಸ್ಕಾರ ಹೋಗ್ಲಿಕ್ಕಿದ್ದ ಕಾರಣ ಬೇಗ ಎರಡೆರಡು ಮಾತಲ್ಲಿ ಮುಗಿಸಿ ಅಂತ ಹೇಳಿ. ಆಯ್ತು. ಸಭಾಧ್ಯಕ್ಷರೇ, ನಿಮ್ಮ ನಿರ್ಣಯನ ಬೆಂಬಲಿಸ್ತಾ ರಾಜ ವೆಂಕಟಪ್ಪ ನಾಯ್ಕ, ಯಾಕೆಂತ ಹೇಳಿದ್ರೆ ನಾವು ಭಾಳ ಚಿಕ್ಕವರಿದ್ವಿ. 1994ರಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಏನು KCP ಅಂತ ಹೇಳಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಡನಾಟ, ಆವಾಗ ನಾವೆಲ್ಲ ತುಂಬ ಚಿಕ್ಕವರಿದ್ರು ಕೂಡ ನಾವು ರಾಜಕೀಯವಾಗಿ ಮುಂದೆ ಇರಲಿಲ್ಲ. ಆದರೂ ಬಂದು ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥವ್ರು, ನೋಡೋಕ್ಕೆ ಸ್ವಲ್ಪ ಒಂಥರ ಗಟ್ಸಾಗಿರೋರು ನೋಡೋಕ್ಕೆಲ್ಲ. ಅವ್ರ ರಾಜಕಾರಣನೂ ಕೂಡ ನಿಜ ಹೇಳಬೇಕಂದ್ರೆ ಸ್ವಲ್ಪ ಅಲ್ಲಿ ಆ ವಾಸ್ತವಾಂಶಕ್ಕೆ ಸ್ವಲ್ಪ ಗಟ್ಸಾಗೆ ಮಾಡ್ಕೊಂಡು ಬಂದಿರೋರು. ಎಲ್ಲರೂ ಮಾತಾಡಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಬಂದು ಅವರು ಅರ್ಜಿ ನಮಗೆ ಕೊಡಬೇಕಾದ್ರೆ, ಯಾಕಂದರೆ ಇವತ್ತು ಅವ್ರು 3ನೇ ಸಲ ಶಾಸಕರಾದಾಗ ನಾನು ಮೊದಲನೇದಾಗಿ ಶಾಸಕರಾಗಿದ್ದೆ. ಅವರ ನಮ್ಮ ಒಡನಾಟ ಭಾಳಷ್ಟು ಅನ್ಯೋನ್ಯವಾಗಿತ್ತು. ಅವರು ಯಾವಾಗೇ ಕಾಣಲು ಕೂಡ ಅವ್ರಿಗೆ ನಾನು ನಮಸ್ಕಾರ ಮಾಡಿದಾಗ ಭಾಳ ಪ್ರೀತಿ ಆಧಾರದಿಂದ ಅಭಿಮಾನದಿಂದ ನಮಗೆ ಮಾತಾಡಿಸ್ತಾ ಇದ್ರು. ಅವರು ಯಾವಾಗೂ ನಗುತ್ತಾ ಕುಶಲೋಪಚಾರಿಗಳನ್ನ ವಿಚಾರಿಸ್ತಾಯಿದ್ರು. ಅದೇ ರೀತಿ ಅವರ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಕಾರ್ಯಕ್ರಮಗಳು ಆದಾಗ ಅವರು ತಪ್ಪದೆ ನಮ್ಮನ್ನು ಆಹ್ವಾನ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಮಗೆ ಆಹ್ವಾನ ಮಾಡ್ತಿದ್ರು. ಭಾಳಷ್ಟು ವೇದಿಕೆ ಅವ್ರ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಮೊನ್ನೆ ತಾನೇ ಮತ್ತೆ ಅವರು 2ನೇ ಸಲ 4ನೇ ಸಲ ಅವರು ಶಾಸಕರಾದಾಗ ಕೂಡ ಅವರ ಒಂದು ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದೆ. ಗೆದ್ದ ನಂತರ ಡೆಲ್ಲಿಯಲ್ಲಿ ಖರ್ಗೆ ಸಾಹೇಬ್ರ ಒಂದು ಮನೆಯಲ್ಲಿ ನಾವು ಭೇಟಿಯಾದಾಗ ಅಲ್ಲಿ ಕೇಳಿದ್ವಿ ಅವ್ರಿಗೆ, ಸಾಹೇಬ್ರೆ ಈ ಸಲ ಸೀನಿಯರ್ ಇದ್ರಿ, ನಮ್ಮ ಭಾಗದಲ್ಲಿ ನೀವು ನಮ್ಮ ಜನಾಂಗದಲ್ಲಿ ಮಂತ್ರಿಗಳಾಗೋ ಒಂದು ಅವಕಾಶ ಐತೆ, ಈ ಸತ್ತಾದರೂ ಏನಾದರೂ ಮಂತ್ರಿಗಳ ಅವಕಾಶ ಐತಾ ತಮಗೆ ಅಂತಂದು ನಾನು ಕೇಳಿದಾಗ, ಪಕ್ಷಕ್ಕೆ ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀನಿ, ಆದ್ರೂ ಖರ್ಗೆ ಸಾಹೇಬರು ನಮಗೆ ಭಾಳ ಅವರು ಆಪ್ತರು, ಅವ್ರಿಗೆ ನಾನು ನಿರ್ಣಯನ ಬಿಟ್ಕೊಟ್ಟಿದ್ದೀನಿ. ಅಂದರೆ ಅವರು ನಮ್ಮ ಸಾಬ್ಗೆ ನಾನು ಬಿಟ್ಕೊಟ್ಟಿದ್ದೀನಿ, ಅವ್ರೇನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತಂದೇಳಿ ಪಕ್ಷನ ಇಷ್ಟನ್ನು ತೋರಿದಂಥ ಮುತ್ಸದ್ದಿ. ಅದೇ ರೀತಿ ಮೊನ್ನೆ ಒಂದು ಸ್ವಲ್ಪ ಫೋನ್ ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಕಮಿಷನರು, ಅವರು ಕ್ಷೇತ್ರಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ನಾಗರಾಜ್ ಅವ್ರಿಗೆ ನನಗೆ ಭಾಳ ಕೆಲಸ ಇದಪ್ಪ ಇಲ್ಲಿ ಟ್ರಾನ್ಸ್ಫರ್ ಆಗಿತ್ತು, ಅವ್ರನ್ನ ರಿಲೀವ್ ಮಾಡಿ ಕಳಿಸ್ಕೊಡು ಅಂತಂದೇಳಿ ಅವ್ರು ನನಗೆ ಫೋನ್ ಮಾಡಿ ಕೇಳಿದ್ರು. ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದಾಗ ನನ್ನ 2ನೇ ಮಗ್ಗೆ ಸಂಬಂಧ ನೋಡಬೇಕು ನಾಗರಾಜ್, ನಿಮ್ಮ ಕಡೆ ಯಾರಾದರೂ ಇದ್ದರೆ ಸ್ವಲ್ಪ ನೋಡಪ್ಪ ಅಂತಂದು ಹೇಳಿದಾಗ ನಾವು ಅಷ್ಟು ಆತ್ಮೀಯವಾಗಿ ಮಾತಾಡ್ತಾ ಇದ್ದೀವಿ. 2013ರಲ್ಲಿ ಅಧ್ಯಕ್ಷರೇ ಮೊದಲಾಗ ನಾನು ಶಾಸಕನಾದಾಗ ಅವ್ರು 3ನೇ ಸಲ ಶಾಸಕರು, ಸಾಮಾನ್ಯ ಮನಸ್ಕರು ಎಲ್ಲರೂ UK ಟೂರ್ಗೆ ಹೋದಾಗ ಅಲ್ಲಿ ಅವರು ಭಾಳಷ್ಟು ಲವಲವಿಕೆಯಿಂದ ಭಾಳಷ್ಟು ಸಂತೋಷದಿಂದ ಮಾತಾಡ್ತಾ ಇದ್ದರು. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಿಂದಿ ಹಾಡುಗಳನ್ನ ಭಾಳ ಚೆನ್ನಾಗಿ ಆಡ್ತಾಯಿದ್ರು. ಮತ್ತು ಅವರು ತಮ್ಮ ಪ್ರೇಮ ವಿವಾಹದ ಬಗ್ಗೆ ಕೂಡ ಆ ಬಸ್ನಲ್ಲಿ ಪ್ರಸ್ತಾಪನೆ ಮಾಡ್ಕೊತ ಬಂದರು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬರೀ ನೆನಪು ಮಾತ್ರ. ಅವರು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ತುಂಬಲಿ ಅಂತಂದೇಳಿ ಕೇಳ್ತಾ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಂದಿರುವಂತಹ ಒಂದು ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ, ಏನು ರಾಜ ವೆಂಕಟಪ್ಪ ನಾಯಕ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು 1994ರಲ್ಲಿ ಮೊದಲ ಬಾರಿಗೆ ಶಾಸಕನಾಗುವ ಒಂದು ಸಂದರ್ಭದಲ್ಲಿ ನಾವು ಅವಾಗೆಲ್ಲ ಮೆಡಿಕಲ್ ಹೋಗ್ತಾ ಇದ್ವಿ. ಆದರೆ ಅವರ ಒಂದು ಸಂಬಂಧ ಮತ್ತು ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರ್ಮಸಿಂಗ್ ಸಾಹೇಬ್ರ ಒಂದು ಸಂಬಂಧ ಬಹಳ ಒಂದು ಅನನ್ಯವಾದ ಒಂದು ಸಂಬಂಧ. ಇವರು ಇವತ್ತು ಕರ್ನಾಟಕ ಸ್ಟೇಟ್ ವೇರ್ಹೌಸ್ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕೂಡ ಮಾಡಿದ್ದಾರೆ. ಅವರ ನಮ್ಮ ಸದಸ್ಯರು, ಮಂಡಳಿಯ ಸದಸ್ಯರು. ಒಂದು ತುಂಬಲಾರದ ಒಂದು ನಷ್ಟ ಕೂಡ ಆಗಿದೆ. ಅವರು ಯಾವಾಗಲೂ ಕೂಡ ಯಾವ ಒಂದು ವಿಷಯಕ್ಕೂ ನಮ್ಮ ಮೇಲೆ ಒತ್ತಡ ಹಾಕ್ತಿರ್ಲಿಲ್ಲ. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ, ನಮ್ಗಿಂತ ಸುಮಾರು ಒಂದು 20 ವರ್ಷ
ಇಲ್ಲಿ ಬರುವ ಒಂದು ಸೀನಿಯರ್ ಇದ್ರೂ ಕೂಡ ಯಾವಾಗಲೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಕೈಸೆ ಕರ್ನಾ ಹೈ ಠಾಕೂರ್ ಕ್ಯಾ ಕರ್ನಾ ಹೈ ಅಂತ. ಅವ್ರು ಏನು ಹೇಳ್ತಾ ಇದ್ರು, ನಮ್ಗೇನಿಲ್ಲ, ನಾವು ಸೇರಿ ಒಂದು 100 ಬೆಡ್ ಹಾಸ್ಪಿಟಲ್ ನಾವು ಮಾಡೋಣ ಸುರ್ಪುರಲ್ಲಿ, ಯಾವಾಗಲೂ ಜನರ ಪರವಾಗಿ ಮಾಡ್ತಕ್ಕಂಥ ವಿಷಯಗಳು. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ಯಾರು ನಂಬಕ್ಕೆ ಅದು ಆಗ್ತಾ ಇಲ್ಲ. ಬಹುಶಃ ಕೇವಲ ಒಂದು 65-67 ಅವ್ರ ವಯಸ್ಸು. ಬಹಳ ಒಂದು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ ಅವರು ಯಾವಾಗ ಕೂಡ ಬಹಳಷ್ಟು ಜನ ನಮ್ಮ ಮೇಲೆ ಒತ್ತಡ ಹಾಕಿದ್ರು ಕೂಡ, ಇಲ್ಲ ಇದು ಕೆಲಸ ನೀವು ಮಾಡಲೇಬೇಕು. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದೀನಿ, ತಾವು ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೇಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀನಿ, ನಾವು ಸೇರಿ ಕೆಲಸ ಮಾಡೋಣ ಅಂತ ಅವರು ಹೇಳಿದ್ದಾರೆ. ಇವತ್ತು ನಮ್ಮನ್ನು ಅವ್ರು ಅಗಲಿದ್ದಾರೆ ಏನೋ ಅವರು ಹೇಳಿರುವಂಥ ಒಂದು ವಿಷಯ. ನೆನ್ನೆ ಕೂಡ ನಾನು ಹೋಗಿ ಅವರ ಒಂದು ಪಾರ್ಥಿವ ಶರೀರಿಗೆ ನಾವು ಭೇಟಿ ಕೊಟ್ಟು ನಾವು ಅಲ್ಲಿ ಬಂದಿದ್ದೀವಿ. ತಾವು ಹೇಳ್ತಕ್ಕಂಥ ವಿಷಯಕ್ಕೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು ಲಾಸ್ಟ್ 2 minutes. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ರಾಜ ವೆಂಕಟಪ್ಪ ನಾಯಕರು, ಸುರಪುರದ ಕ್ಷೇತ್ರದ ಶಾಸಕರು, ಅವರು ಪಾಳೆಗಾರ ವಂಶಸ್ಥರು ಮತ್ತು ರಾಜಮನೆತನದ ಕುಟುಂಬದವರಾಗಿದ್ದರೆ ಕೂಡ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಯಾಗಿದ್ದರು. ಈಗ ಅವರ ಕುಟುಂಬಕ್ಕೂ ನಮ್ಮ ತಾಲೂಕಿನ ಕೂಡ್ಲಿಗಿ ತಾಲೂಕಿನ ಪಾಳೆಗಾರ ವಂಶಸ್ಥರೇನಿದ್ದಾರೆ, ಗುಡೇಕೋಟೆ, ವೀರನದುರ್ಗ ಮತ್ತು ಜರ್ಮಲಿ, ಈ ಕುಟುಂಬಕ್ಕೂ ಸುರಪುರ ಪಾಳೆಗಾರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಮುಂಚೆಯಿಂದನೂ ಇತ್ತು. ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ NT ಬೊಮ್ಮಣ್ಣನವರು, ಅವ್ರ ಜೊತೆ ಕೂಡ ರಾಜ ವೆಂಕಟಪ್ಪನವರಿಗೆ ತುಂಬಾ ಒಳ್ಳೆಯ ಒಡನಾಟ ಇತ್ತು. ಇತ್ತೀಚೆಗೆ ನಾನು ಕೂಡ ಅವರು ಉಗ್ರಾಣ ನಿಗಮದ ಅಧ್ಯಕ್ಷರಾದಾಗ ಹೋಗಿ ತುಂಬ ಹೃದಯದ ಧನ್ಯವಾದ ತಿಳಿಸಿದಾಗ ನಗುಮುಖದಿಂದ ನನ್ನನ್ನು ತುಂಬ ಯಾವಾಗಲೂ ನಮಗೆ ಒಂಥರ ಸ್ಫೂರ್ತಿಯಾಗಿದ್ದರು. ಸಮಾಜ ವಿಷಯದಲ್ಲೂ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ನಾನು ತುಂಬ ಸಲಹೆ ತಗೊಳ್ತಾ ಇದ್ದೆ. ಇತ್ತೀಚೆಗೂ ಅವ್ರಿಗೆ ಫೋನ್ನಲ್ಲೇ ಕರೆ ಮಾಡಿ ಕೂಡ ನಾನು ಮಾತಾಡಿದ್ದೆ. ತುಂಬ ಒಳ್ಳೆ ನಮಗೆ ಒಳ್ಳೆ ಇನ್ಸ್ಪಿರೇಷನ್ ಇದ್ರು ಅವರು. ಮತ್ತು 4 ಬಾರಿ ಶಾಸಕರಾಗಿ ಸುರಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಒಳ್ಳೆ ಸೇವೆ ನೀಡ್ತಾ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿ ತುಂಬ ಅಭಿಮಾನಿಗಳನ್ನು ಸಂಪಾದಿಸಿದರು. ಅವರ ನಷ್ಟದಿಂದ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮತ್ತು ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಅದನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಈಗ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಬುಧವಾರ 28/2/2024 9:30 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಚರ್ಚೆಯಲ್ಲಿಗೆ ಉತ್ತರಿಸಲಿದ್ದಾರೆ. ಈ ಸದನವನ್ನು 28/2/2024 ಬುಧವಾರ ಬೆಳಿಗ್ಗೆ 9:15 ಮುಂದೂಡಲಾಗಿದೆ.
Hey everyone, welcome to Simply Learn. Today, we will be learning the project management fill course. We will begin this video by talking about what project management is, project planning, how can it be done using Excel, cost, quality, communication and other forms of management, the best project managing tools, how you can prepare for the PMP exam, the role of a project manager, interview questions and much more. By the time we are done, you'll be well versed with some of the most important concepts in project management. For this training with me, we have our specialists Chandra MR and Ishan. Together, they will take you through these different topics. So, let's start by answering our first question. What is project management? So before we begin, make sure to subscribe to our YouTube channel and don't forget to hit that bell icon so that you can never miss an update from Simply Learn. Hi. Welcome to Project Management tutorial from Simply Learn. I am Chandra MR, a professional consultant and coach in best practices related to project management and IT service management. Today, as part of this tutorial, we are going to learn the basic understanding about the project management and the required knowledge for a project manager to become successful in managing projects. So as part of this tutorial, we are going to look at what is project management, what is project, components of project management, project life cycle, key focus areas in project management, job roles in project management, and project management certifications. So what is project management? Now, as defined in PMI's PMBOK, project management is application of knowledge, skills, tools and techniques to project activities to meet project requirements. So every project will have an objective to accomplish. Similarly, the objective of project management is to make the final deliverables in a finite time and budget. This involves having clear understanding about the deliverables of the project, required resources for the project, resource in terms of human resources, technical resources, financial resources, etc. Project manager should have a full picture of those aspects. We can call it project manager should have a full view about a project and what is that this project has to accomplish. That objective should be clear. So as part of project management, the 6 constraints which project manager should look at are scope, time, quality, cost, risk and resources. So each of these areas has very important role to play in project management. The clarity in scope, the clarity in terms of schedule within which the project has to be delivered, the cost, what it incurs to that particular project. Once it is finalized, one cannot vary, one cannot change without any proper approvals. Similar to that, we have quality management specifications what are defined. Project output will be accordingly achieved. Risk. Every project is taken up for a specific reason by organization. So organization should assess the risk associated with the project. And similarly, as project progresses, various different risks has to be identified, like risk related to project management, risk related to technology area, risk related to resources, risk related to financial things. So broadly, risk management plays a very important role. So there will be something called contingency reserve kept for a identified risk above the cost what is estimated for its deliverables from the project. So every project require resources. Resources may be in terms of human resources, financial resources, technology resources, environmental resources. So all these resources are used to produce the output of the project. So these resources has to be managed with the sufficient optimization and standardizations required. Now let us understand the definition of a project. So what is a project? PMI defines a project as a temporary endeavor undertaken to create a unique product, service or result. The temporary nature of a project indicates that a project has a definite beginning and end. So when I say product, unique product, it means every output, it may be similar products you are producing with the same features and functionality. But the output of every project is unique because it is unique in terms of all the 6 constraints what we just discussed now. Now when I say product, it is very easy for us to visualize. It may be a desktop, it may be a laptop, it may be a car, it may be a machine, etc. But how do I visualize a service? Now project's output is a service. Now it's about building a capability. A project, through a project, a capability can be built to ensure services can be provided. That's what the output of project is, service. For example, if I think about a taxi services, for providing a taxi services, I need a mobile app, I need taxi, I need a server, I need a data center.
So all these are various different products and services. Here service example can be internet service. So combination of all the services and products builds the capability for an organizations who can provide the taxi services. So building that capability, we say it is an output of a particular project which is called service. Similarly, results can be improvement of something, improvement in customer satisfaction, increase in some specific objectives or specific results needs to be achieved in performance perspective. So output of every project will be unique product or a service or a result. This we need to clearly understand. So when we say there is a definite beginning and end, every project starts at a certain point in time and ends at certain point in time. So it has a definite beginning and end. That is the reason it is temporary in nature. It is not an ongoing business activity, right? So every project will have a life cycle, a beginning and end. So when it starts till end, until the result or a service or a product which comes as an output of a project life cycle is not ended. So interestingly, in a product life cycle or in a service life cycle, you come across many project life cycles. So one project life cycle means one project is initiated to introduce a product or services. Next project or initiated would be to enhance the capability of a service or a product. Next project initiated after some time is to optimize something. Similarly, at the end of the product life cycle, project is initiated to retire that product or services. So in a given product life cycle, there may be multiple project life cycle. So what is involved in the project life cycle? It involves 5 areas, 5 groups we can call it as. So initiation, planning, execution, monitoring and closure. So when I say initiation, it's all about understanding what is project, giving the basic understanding of the project, collating the details and having key stakeholders identified. Once that is done, one will move towards planning. So here in the initiation, it is very clearly one has to understand is project is worthwhile of doing. So one has to check the feasibility, one has to measure that particular investment is making sense and then confirm, yes, it makes sense to invest. Now next, planning. As we have a basic understanding of, yes, this project has to be done and a discussion with the key stakeholders have happened, now that moves towards planning. Now in planning, one will understand the project in entirety. If it is a waterfall approach, one has to have a clear articulation of entire project, a comprehensive details, holistic approach. Now if you are going in a project in a agile way of approach, now in this planning you may have a big skeleton. As you go in each of the iteration, you may go deep dive into detailed planning if it is an agile approach. So planning provides you the clear insight towards what needs to be done in this project, how it has to be done, and what are the results which can be achieved out of that particular project. So this involves making that a clear blueprint of an project objectives, what we are supposed to achieve. So this will become a reference point throughout the project life cycle. Then execution. As you have a blueprint of the project, as the direction of that project is set, detailing of the project has been made, one will go ahead and implementing it. So execution phase involves the allocation of resources and making the deliverables as required. You acquire resources, you configure a resource, you ensure right resources are acquired. If it is human resource, one has to educate that human resource with the project required knowledge or details, or one has to provide that assignment in such a way that skills of that individuals, what they should have is acquired by those individuals so that deliverables can happen and they needs to be managed. The entire team needs to be managed. For that, a clear structure has to be created. Similarly, when you do technology resource perspective, those components has to be tested, configured, then integrated, again tested for and check the performances. So collective action of this results in a deliverable during the execution. So as the deliverables are happening in the execution, it is quite obvious project manager has to monitor, review, control that particular deliverable, and also the processes, tools, resources used during the project, even those needs to be monitored so that they are complying to the defined processes. So during monitoring, there may be a deviation one can found. During monitoring, there may be the project is running the way it is required. So in this monitoring phase, it involves an action from project manager to monitor and control the work of the project. So comparing with the blueprint of plan, what is accomplished, what is created during the planning phase of this project, and as the execution happens, monitoring and control is monitoring it and checking is that activities what is being done is according to the plan or not.
Similarly, the deliverables which comes as an output of a project are tested thoroughly, whether those have a specific features and functionality and are they functioning the way it is required. Now, project has to be delivered to the scope what is defined. It should not go beyond that or below that. Similarly, the schedule what is made for the project, within that schedule project deliverables needs to be accomplished within the cost what is budgeted for the project. So during the project, project manager may find there are certain deviations which are occurred, there are additional challenges which has come in. So for this reason, one has to ensure continued monitoring as the execution happens and identify those deviation and ensure whenever there is a deviation there is a correction. Whenever there is an additional things coming in, that needs to be considered carefully whether that need to be involved as part